ನಮ್ಮಲ್ಲಿ ಒಂದು ಮಾತಿದೆ, ಮಿಡಲ್ ಕ್ಲಾಸ್ ಆಗಿ ಹುಟ್ಟಿ ಮಿಡಲ್ ಕ್ಲಾಸ್ ಆಗೇ ಸಾಯ್ಬೇಕಾ ಅಂತ. ಯೆಸ್, ನೀವೇನಾದರೂ ಮಂತ್ಲಿ ಆರ್ ಮಂತ್ಲಿ 3 to 5 ಲ್ಯಾಕ್ ಆರ್ ಅಬೌವ್ ಆರ್ 22 ಲ್ಯಾಕ್ ಪರ್ ಆ್ಯನಮ್ ನೀವು ಅರ್ನ್ ಮಾಡ್ತಾ ಇದ್ದಾರೆ, ನೀವು ಟಾಪ್ 1% ಆಫ್ ದಿ ಪಾಪ್ಯುಲೇಷನ್ ಇನ್ ಇಂಡಿಯಾಲಿರ್ತೀರ, ಹೈಯೆಸ್ಟ್ ಇನ್ಕಮಲ್ಲಿ. ಎಸ್, ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಇನ್ನು ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಎಷ್ಟು ಇರ್ಬೋದು ಆ್ಯಂಡ್ ರಿಚ್ ಕ್ಲಾಸ್ ಪಾಪ್ಯುಲೇಷನ್ ಎಷ್ಟು ಇರ್ಬೋದು ಅಂತ. ಸಿ, ನಮ್ಮದು ಮೇಜರಾಗಿ ನಮ್ಮ ಕಂಟ್ರಿ ಮಿಡಲ್ ಕ್ಲಾಸ್. ಸೊ ವೈ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಮಿಡಲ್ ಕ್ಲಾಸ್ ಆ್ಯಂಡ್ ಮಿಡಲ್ ಕ್ಲಾಸಲ್ಲೇ ಹುಡ್ತಾರೆ, ಮಿಡಲ್ ಕ್ಲಾಸಲ್ಲೇ ಸಾಯ್ತಾರೆ. ಯಾಕೆ ಆ ಪ್ರಮೋಷನ್ ತೊಗೊಳ್ಳಲ್ಲ ಹೈಯರ್ ಕ್ಲಾಸ್ ಆರ್ ರಿಚ್ ಕ್ಲಾಸ್ಗೆ ಅನ್ನೋದೇ ಈ ವಿಡಿಯೋ ಕಾನ್ಸೆಪ್ಟ್. ಸಿ, ಎಲ್ಲದಕ್ಕೂ ಒಂದು ರೂಟ್ಸ್ ಅಂತ ಇರುತ್ತೆ. ನಾವು ಬೆಳೆಯೋದಾಗಿರ್ಬೋದು, ಒಂದು ಮರ ಬೆಳೆಯೋದೂ ಅಷ್ಟೇ, ಅದ್ರ ರೂಟ್ಸಿಂದನೇ, ಅದ್ರ ಫೌಂಡೇಶನ್ ಹೆಂಗಿರುತ್ತೆ, ನಾವು ಹೆಂಗೆ ನೀರು ಹಾಕ್ತೀವಿ, ಅದಕ್ಕೆಷ್ಟು ಚೆನ್ನಾಗಿ ಸನ್ಲೈಟ್ ಬರುತ್ತೆ, ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ನಮ್ಮ ರೂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಲೈಕ್ ಅವರ ಮೈಂಡ್ ಸೆಟ್ ಏನಿರುತ್ತೆ ನಮ್ಮ ಪೇರೆಂಟ್ಸ್ದು ಅಂತ. ಸಿ, ಎಲ್ಲರ ಮನೇಲೂ ಅಷ್ಟೇ ಇಂಡಿಯನ್ಸ್ ಮೈಂಡ್ ಸೆಟ್ಟೇ ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್. ಫಸ್ಟು ಸ್ಟೇಬಲ್ ಆಗು, ಒಂದು ಸ್ಯಾಲ್ರಿ ತಗೋ, ಮದುವೆ ಆಗು, ಮಕ್ಕಳು ಮಾಡ್ಕೊ, ಜೀವನ ಸಾಗಿಸು, ಒಂದು ಕಾರ್ ತಗೋ, ಒಂದು ಪುಟ್ಟ ಮನೆ ಇದ್ದರೆ ಸಾಕು ಅನ್ನೋ ಥರನೇ ಇರುತ್ತೆ. ನಾವು ಯಾರನ್ನು ಆ ಟಾಪ್ 1%ಗೆ ಹೋಗೋಕ್ಕೆ ಸಾಧ್ಯನೇ ಇರಲ್ಲ. ಯಾಕಂದರೆ ಆ ಥರ ಮೈಂಡ್ ಸೆಟ್ ಇರುತ್ತೆ ನಮ್ಮದು. ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ತುಂಬ ಜನದ್ದು ಮೈಂಡ್ ಸೆಟ್ಟೂ ಇದೇ ಆಗಿರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಯೋರ್ ಎಜುಕೇಷನಿಂದನೇ ನಿಮಗೆ ಜಸ್ಟ್ ಥಿಯರಿಟಿಕಲ್ ನಾಲೆಡ್ಜೇ ಕಲಿಸ್ತಾ ಬರ್ತಾರೆ. ನಿಮ್ಮ ಮೈಂಡ್ ಸೆಟ್ ಹೇಗೆ ಮಾಡಿರ್ತಾರೆ ಅಂದರೆ, ನೀನು ಒಬ್ಬ ಎಂಪ್ಲಾಯಿ ಆಗಿಯೇ ಇರಬೇಕು ಆ ಥರ ಅಂತ. ಈ ಕಲ್ಚರ್ ನಮಗೆ ಮೇಯ್ನಾಗಿ ಎಲ್ಲಿಂದ ಬಂತು ಅಂತ ನೋಡೋದಾದರೆ, ಬ್ರಿಟಿಷ್ ಕಲ್ಚರ್. ಸಿ, ಬ್ರಿಟಿಷರ್ಸ್ ಇಲ್ಲಿ ಬಂದು ಆಳ್ತಾ ಇದ್ರು, ನಾವು ಆಳಿಸ್ಕೊತಾನೇ ಇದ್ವಿ ಆ್ಯಂಡ್ ಇವಾಗ್ಲೂ ನಾವು ಅದೇ ಮೈಂಡ್ ಸೆಟ್ಟಲ್ಲೇ ಇರೋದು. ಮೆಜಾರಿಟಿ ಆಫ್ ದಿ ಕಂಪ್ನೀಸ್, ಟಾಪ್ ಕಂಪ್ನೀಸ್, ನಮ್ಮ ಇನ್ಫೋಸಿಸು, TCS ಬಿಟ್ಟು ನೋಡೋದಾದರೆ, ಬೇರೆ ಎಲ್ಲ ಕಂಪ್ನೀಸು US, UK ಆ್ಯಂಡ್ ಬೇರೆ ಕಂಪ್ನೀಸ್ದೇ ಆಗಿರುತ್ತೆ. ಜರ್ಮನ್ ಕಂಪ್ನೀಸ್ ಆಗಿರ್ಬೋದು, ಇದೆಲ್ಲನೂ ನಾವು ಅವ್ರ ಕೆಳಗಡೆನೇ ಕೆಲಸ ಮಾಡಬೇಕು ಅಂತಲೇ ನಮಗೆ ಡ್ರೀಮ್ಸ್ ಇರುತ್ತೆ. ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಮೀಟಾ, ಇದೆಲ್ಲ ಕಂಪ್ನೀಸ್ ಕೆಳಗಡೆನೂ ನಾವು ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಗೋಲ್ ಇರುತ್ತೆ. ಇದೇ ಥರನೇ ನಾರಾಯಣ್ ಮೂರ್ತಿ ಆಗಿರ್ಬೋದು, ರತನ್ ಟಾಟಾ ಅವರಾಗಿರ್ಬೋದು ಅಂದ್ಕೊಂಡಿದ್ರೆ ಇವತ್ತು ಇನ್ಫೋಸಿಸ್ ಹುಟ್ಟುತ್ತಾ ಇರಲಿಲ್ಲ ಆ್ಯಂಡ್ ಟಾಟಾನೂ ಹುಡ್ತಾ ಇರಲಿಲ್ಲ. ನಮ್ಮ ಮೈಂಡ್ ಸೆಟ್ನ ಫಸ್ಟು ಚೇಂಜ್ ಮಾಡ್ಕೋಬೇಕು. ನಾರಾಯಣ್ ಮೂರ್ತಿ ಸರ್ ಏನು ಮಾಡಿದ್ರು, ಇನ್ಫೋಸಿಸ್ ಫೌಂಡರ್ ಅವರು? ಇಲ್ಲ, ನಾನು ಯಾರ ಕೆಳಗಡೆನೂ ಕೆಲಸ ಮಾಡಲ್ಲ, ನಾನು ಸ್ವಂತವಾಗೇ ಮಾಡಬೇಕು ಅಂತ ಇವತ್ತು ಲಾರ್ಜೆಸ್ಟ್ IT ಕಂಪನಿ ಇನ್ ಇಂಡಿಯಾನ ಹುಟ್ಟಾಕಿದ್ದಾರೆ ಆ್ಯಂಡ್ ಇವತ್ತೂ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಿ, ನಮಗೆ ಫಸ್ಟು ಆ ಆ್ಯಟಿಟ್ಯೂಡ್ ಬರಬೇಕು, ಓಕೆನಾ? ಆ್ಯಟಿಟ್ಯೂಡ್ ಬರಬೇಕು ಅಂದರೆ ನಾವು ಫಸ್ಟು ಆ ಸ್ಟೆಬಿಲಿಟಿ ಇರಬೇಕು ನಮಗೆ. ಮೈಂಡ್ ಸ್ಟೆಬಿಲಿಟಿ ಆಗಿರ್ಬೋದು ಆ್ಯಂಡ್ ಆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು. ಅದು ಎಲ್ಲಿಂದ ಬರುತ್ತೆ? ನಮ್ಮ ಎಜುಕೇಷನಿಂದ ಬರುತ್ತೆ, ನಮ್ಮ ಪೇರೆಂಟ್ಸಿಂದ ಬರುತ್ತೆ. ಅವರು ಹೇಗೆ ಕಲಿಸ್ತಾರೆ, ಹೇಗೆ ನಡೆಸ್ಕೋತಾರೆ ನಮ್ಮನ್ನ ಅನ್ನೋದನ್ನು ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವಾಗ ನಿಮಗೆ ಸ್ಪೋರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ನಿಮ್ಗೆ ಅವ್ರಿಗೆ ಸ್ಪೋರ್ಟ್ಸ್ ಆಡೋಕ್ಕೆ ಬಿಡಲ್ಲ. ಫ್ರಮ್ ಯೋರ್ ಪೇರೆಂಟ್ಸ್ ಟು ಸ್ಕೂಲ್ ಒಂದು ಸ್ಪೋರ್ಟ್ಸ್ ಪೀರಿಯಡ್ ಅಂತ ಇಟ್ಟಿರ್ತಾರೆ. ಆ ಸ್ಪೋರ್ಟ್ಸ್ ಪೀರಿಯಡಲ್ಲಿ ಖಂಡಿತವಾಗ್ಲೂ ತುಂಬ ಸರಿ ಬರೀ ಟೀಚರ್ಸನ್ನೇ ತೊಗೊತಾರೆ. ಆಬ್ಸೆಂಟ್ ಆಗಿದ್ದರು, ಇಲ್ಲ ತುಂಬ ಲ್ಯಾಗ್ ಬಿಹೈಂಡ್ ಇದೆ ಅಂದ್ಬಿಟ್ಟು ಅದನ್ನು ಆಕ್ಯುಪೈ ಮಾಡ್ಕೋತಾರೆ. ನಿಮಗೆ ಒಂದು ಸ್ಪೋರ್ಟ್ಸ್ ಕೂಡ ಆಡೋಕ್ಕೆ ಬಿಡಲ್ಲ. ಸಿ, ಸ್ಪೋರ್ಟ್ಸ್ ಕೂಡ ನೀವು ಯಾರ ಕೆಳಗಡೆನೂ ಕೆಲಸ ಮಾಡಲ್ಲ. ಇಟ್ಸ್ ಯುವರ್ ಇಂಡಿವಿಜುವಾಲಿಟಿ, ಇಟ್ಸ್ ಯುವರ್ ಯೂನಿಕ್ನೆಸ್, ಇಟ್ಸ್ ಯುವರ್ ಸ್ಪೋರ್ಟ್, ಆಯಿತಾ? ಅದನ್ನು ಕೂಡ ನಿಮಗೆ ಆಡೋಕ್ಕೆ ಬಿಡಲ್ಲ, ಮಾಡೋಕ್ಕೆ ಬಿಡಲ್ಲ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಿಡಲ್ಲ. ಈವನ್ ಪೇರೆಂಟ್ಸ್ ಕೂಡ ಅಷ್ಟೇ, ನಿಂಗೆ ಅದರಿಂದ ಏನು ದುಡ್ಡು ಬರುತ್ತಾ ಅಂತ ಡಿಸ್ಕರೇಜ್ ಮಾಡ್ತಾರೆ. ನಮ್ಮ ಫೈನಾನ್ಷಿಯಲಿ ಆಗಲ್ಲ, ಅದರಿಂದ ಹೆಂಡ್ತಿ ಮಕ್ಕಳನ್ನು ಸಾಕ್ಬೋದಾ ಅಂತ ಎಲ್ಲ ಥರನೂ ಭಯನೂ ಹುಟ್ಟಿಸ್ತಾರೆ. ಅದೇ ಇವತ್ತು ಚೈನಾ, ರಷ್ಯಾ ಆಗಿರ್ಬೋದು, USA ಆಗಿರ್ಬೋದು, ಬೇರೆ ಕಂಟ್ರೀಸೆಲ್ಲ ಫಸ್ಟು ಪ್ರಯಾರಿಟಿ ಅವರು ಸ್ಪೋರ್ಟ್ಸಿಗೆ ಕೊಡ್ತಾರೆ, ಓಕೆನಾ? ಎಜುಕೇಷನ್ಗಿಂತ ಎಜುಕೇಷನ್ ಅದು ಹಂತವಾಗಿ ಬರುತ್ತೆ. ಬಟ್ ಸ್ಪೋರ್ಟ್ಸ್ ಅನ್ನೋದು ನಿಮ್ಮ ರೂಟ್ಸಿಂದನೇ ಬೆಳೆಸ್ಬೇಕು ಅದನ್ನು. ನಾವು ತುಂಬ ಕಡೆ ಕೇಳಿರ್ತೀವಿ, ನೋಡಿರ್ತೀವಿ, ಒಂದು ಚಿಕ್ಕ ಮಗುನೂ ಕೂಡ ಅವರು ಡೈರೆಕ್ಟಾಗಿ ಎತ್ತಿ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ಬಿಡ್ತಾರೆ ಅಂತ. ಯಾಕಂದರೆ ಅಲ್ಲಿಂದನೇ ಈಜು ಕಲೀಲಿ, ಒಂದು ಸ್ಪೋರ್ಟ್ ಬರಲಿ, ಬೆಳೀಲಿ ಅಂತ. ಆ ಥರ ಮೈಂಡ್ ಸೆಟ್ ಆ್ಯಂಡ್ ಆ್ಯಟಿಟ್ಯೂಡ್ ಫಸ್ಟು ಪೇರೆಂಟ್ಸಲ್ಲಿ ಇರಬೇಕು. ನಿನ್ನ ಎಂಪ್ಲಾಯಿ ಆಗಿಯೇ ನಿನ್ನ ಮೈಂಡ್ ಸೆಟ್ಟು ಬೆಳೆಸ್ಬಿಟ್ರೆ, ನೀನು ಡಿಗ್ರಿ ಮುಗಿಯೋ ತನಕನೂ ಆಬ್ವಿಯಸ್ಲಿ ನಿನಗೂ ಅನಿಸುತ್ತೆ ಪ್ಲೇಸ್ಮೆಂಟ್ ಮಾಡ್ಕೋಬೇಕು, ನಾನು ದೊಡ್ಡ ಕಂಪ್ನಿಗೆ ಹೋಗಬೇಕು, ಅವ್ರ ಕೆಳಗಡೆನೇ ಇರಬೇಕು ಅಂತ. ಬಟ್ ನಿಮ್ಗೆ ಯಾವತ್ತೂ ಆ್ಯಟಿಟ್ಯೂಡೇ ಬರಲ್ಲ. ಲೈಕ್ ನಾನೊಬ್ಬ ಎಂಪ್ಲಾಯರ್ ಆಗಬೇಕು, ನಾನು 100 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ಬರೋದೇ ಇಲ್ಲ ಯಾವತ್ತೂ. ಆ್ಯಂಡ್ ಇನ್ನೂ ಒಂದೇನೆಂದರೆ,
ಕಮಿಟ್ಮೆಂಟ್ಸ್. ಈ ಕಮಿಟ್ಮೆಂಟ್ಸಿಂದ ನಮ್ಗೆ ಯಾವತ್ತೂ ಲೈಕ್ ಇಂಡಿಯನ್ಸ್‌ಗೆ ಮುಕ್ತಿನೇ ಸಿಗಲ್ಲ. ನಾನು ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾ ಇರೋದು. ನಾನು ಅವ್ರನ್ನೆಲ್ಲರ್ದೂ ವಿಚಾರಿಸ್ತಾ ಇರ್ತೀನಿ. ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು, ಅವರೆಲ್ಲ UK, US ಅಲ್ಲೆಲ್ಲ ಇದ್ದಾರೆ. ಅವ್ರದ್ದು ಹೇಗೆ ಇರುತ್ತೆ ಅಂದರೆ, ಅವ್ರು ನಾಳೆ ಬಗ್ಗೆ ಲಿಟ್ರಲಿ ಅವ್ರು ಥಿಂಕೇ ಮಾಡಲ್ಲ ಅವರು. ಜಸ್ಟ್ ಇವತ್ತಿನ ಬಗ್ಗೆ ಅಷ್ಟೇ ಅವರು ಥಿಂಕ್ ಮಾಡೋದು. ನಾವೆಲ್ಲ ಕಾರ್ ತೊಗೋಬೇಕು ಅಂತೆಲ್ಲ ಅನ್ಕೊಂಡಿರೋ ಯಾವುದೋ ಒಂದು ಡಬ್ಬ ಕಾರ್ ಇಟ್ಕೊಂಡಿರ್ತಾರೆ. ಡಬ್ಬ ಇನ್ ದಿ ಸೆನ್ಸ್ ಅವರಷ್ಟು ಕೇರ್ ಮಾಡಲ್ಲ ಅವರು. ಸಿ ಎಲ್ಲ ಥರ ಕ್ಲಾಸಸ್ಸು ಇರ್ತಾರೆ. ಬಟ್ ಅವ್ರು ಇವತ್ತೇ ತಿನ್ನಬೇಕು, ಇವತ್ತು ಮಜಾ ಮಾಡಬೇಕು, ಇವತ್ತು ನಾನು ಚೆನ್ನಾಗಿರಬೇಕು ಅನ್ನೋದನ್ನೇ ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಟ್ರಿಪ್ಸ್‌ಗೆ ಹೋಗ್ತಾರೆ. ಅವ್ರೇನು ಮಕ್ಳ ಬಗ್ಗೆ ಅಷ್ಟು ಲೈಕ್ ಕೇರೇ ಮಾಡಲ್ಲ ಅವರು. ಅವರು 16, 17 ಆಗ್ತಿದ್ದಂಗೆ ಮೆಜಾರಿಟಿ ಬರ್ತಿದ್ದಂಗೆ ಅವ್ರನ್ನ ಬಿಟ್ಬಿಡ್ತಾರೆ ಅವರು. ಇವ್ರ ಲೈಫ್ ಎಂಜಾಯ್ ಮಾಡ್ತಾರೆ. ಬಟ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಾವು ಪೇರೆಂಟ್ಸ್ ಆದರೆ ಹಾಗಿರೋದೇ ಇಲ್ಲ. ನಾವು ಇನ್ನೂ 50 ಇಯರ್ಸ್ ಲೈಕ್ 60 ಇಯರ್ಸ್ ಆದ್ರೂ ನಾವು ನಮ್ಮ ಮಕ್ಳನ್ನ ಸಾಕ್ತಾ ಇರ್ತೀವಿ, ಅವ್ರ ಬಗ್ಗೆ ಕೇರ್ ಮಾಡ್ತಾ ಇರ್ತೀವಿ. ಮದುವೆ ಆದ್ರೂ ಅವ್ರ ಜೀವನದಲ್ಲಿ ಮೂಗು ತೂರಿಸ್ತಾ ಇರ್ತೀವಿ, ಇದೆಲ್ಲನೂ ಮಾಡ್ತಾ ಇರ್ತೀವಿ. ಸೊ ನಾನು ಏನು ಹೇಳಕ್ಕೆ ಹೊರಟಿರೋದು ಅಂದರೆ, ಕಂಟ್ರೋಲಿಂಗ್. ಈ ಕಂಟ್ರೋಲಿಂಗ್ ಅನ್ನೋದು ಪೇರೆಂಟ್ಸ್ ಕಡೆಯಿಂದ ನಾವು ಹುಟ್ಟಿದಾಗಿಂದ ನಾವು ಸಾಯೋ ತನಕನೂ ಬಂದೇ ಬರುತ್ತೆ ಅದು. ನಿಮಗೇನೋ ಒಂದು ಆಸೆ ಇರುತ್ತೆ, ಇಲ್ಲಪ್ಪ ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ. ಸಾವಿರ ಅಡೆತಡೆಗಳು ಆಗ್ತಾನೆ ಇರ್ತಾರೆ. ಇಲ್ಲ ಫಸ್ಟು ಸ್ಟೇಬಲ್ ಆಗು, ಫಸ್ಟು ಒಂದು ಸ್ಟೇಬಲ್ ಇನ್ಕಮ್ ಮಾಡ್ಕೊ, ಆಮೇಲೆ ಬಿಸ್ನೆಸ್ಗೆ ಹೋಗುವಂತೆ. ಆಮೇಲೆ ತುಂಬ ಭಯ ಹುಟ್ಟಿಸ್ಬಿಡ್ತಾರೆ. ನೋಡು ಈ ಬಿಸ್ನೆಸ್ ಹಿಂಗಾಗಿದೆ, ಇವತ್ತು ಅವ್ರು ಹಂಗಿದ್ರು ಹಿಂಗಾಗಿದ್ದಾರೆ, ಆ ಸ್ಟಾರ್ಟಪ್ ನೋಡು, ಬೈಜೂಸ್ ನೋಡು, ಓಲಾ ನೋಡು, ಈ ಥರ ಎಲ್ಲನೂ ಅವ್ರವ್ರ ಹಣೆ ಬರ ಅಷ್ಟೇ, ಅದು ಅವ್ರವ್ರ ಲಕ್. ಓಕೆನಾ? ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದವರು ಇವತ್ತು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಅವ್ರವ್ರದ್ದೇ ಆದ ಫಾಲ್ಟ್ಸ್ ಇರುತ್ತೆ. ಅವರೆಲ್ಲ ವರ್ಕ್ ಮಾಡಿರಲ್ಲ. ಹಂಗಂತ ಎಲ್ಲ ಇಂಡಿವಿಜುವಲ್ಸು ಒಂದೇ ಥರ ಇರಲ್ಲ. ಎಲ್ಲ ಇಂಡಿವಿಜುವಲ್ ಮೈಂಡ್ಸೆಟ್ನೂ ಒಂದೇ ಥರನೇ ವರ್ಕ್ ಮಾಡಲ್ಲ. ಅವ್ರಿಗಾಗೋದು ನಮಗಾಗದೇ ಇರ್ಬೋದು, ನಮಗಾಗದೇ ಇರೋದು ಅವ್ರಿಗಾಗದೇ ಇರ್ಬೋದು. ಒಂದು ಚಾನ್ಸ್ ಕೊಡಬೇಕಲ್ವ, ಒಂದು ಟ್ರೈ ಮಾಡಬೇಕು. ಆಮೇಲೆ ಆ ಮೋಟಿವೇಶನ್ ತುಂಬಾ ನಮ್ಮಲ್ಲಿ ಎದ್ದು ಕಾಣುತ್ತೆ. ಫ್ರಮ್ ಬೇಸಿಕ್ ಎಜುಕೇಷನಿಂದನೇ ಇರ್ಬೋದು. ನಿಮಗೆ ಎ ಅಂದರೆ ಆ್ಯಪಲ್ಲೇ ಆಗಿರುತ್ತೆ, ಬಿ ಅಂದರೆ ಬಾಲೇ ಆಗಿರುತ್ತೆ, ಸಿ ಅಂದರೆ ಕ್ಯಾಟೇ ಆಗಿರುತ್ತೆ, ಡಿ ಅಂದರೆ ಡಾಗೇ ಆಗಿರುತ್ತೆ. ಇದೆಲ್ಲ ಬ್ರಿಟಿಷ್ ಕಲ್ಚರು. ಇದು ನಮ್ಮ ಕಲ್ಚರ್ ಏನಿದೆ ಅದನ್ನು ಅವರು ಇನ್ಕಲ್ಕೇಟ್ ನಿಮ್ಗೆ ಮಾಡೋಕ್ಕೆ ಬಿಡಲ್ಲ. ಆ ಥರ ಟೆಕ್ಸ್ಟ್ ಬುಕ್ಸಲ್ಲಿ ಬರೀತಾರೆ. ನೀವು ಬೇರೆಯವ್ರ ಕಂಪ್ನಿ ಕೆಳಗಡೆನೇ ಕೈ ಕೆಳಗಡೆನೇ ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ಇರುತ್ತೆ. ನಿಮಗೆ ಪ್ಲೇಸ್ಮೆಂಟ್ ಆಗಿರ್ಬೋದು. ಎಷ್ಟು ಕಾಲೇಜಸಲ್ಲಿ ಆನೆಸ್ಟಾಗಿ ಹೇಳಿ ನೀವೇ, ಎಷ್ಟು ಜನಕ್ಕೆ ನೀವು ಆಂಟ್ರಪ್ರನರ್ ಆಗಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ, ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಗಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ನೀವು ಬೇರೆಯವ್ರ ಕೆಳಗಡೆ ಕೊಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಹೊರತು, ನಿಮ್ಮ ಸ್ವಂತ ದುಡಿಮೆ ನೀವು ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಯಾರೂ ಟ್ರೈನಿಂಗ್ ಕೊಡಲ್ಲ. ಓಕೆನಾ? ಇದು ಮೇಜರ್ ಫಾಲ್ಟ್ ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ. ಯಾವ ಥರನೂ ಲೈಕ್ ಟೆಕ್ಸ್ಟ್ ಬುಕ್ಕಲ್ಲಿ ಬರೀತಾರೆ, ಆಳಿರೋರ ಬಗ್ಗೆ ಬರೀತಾರೆ, ಎಲ್ಲ ಥರನೂ ಬರೀತಾರೆ. ಬಟ್ ನೀನು ಹೆಂಗೆ ಸದೃಢವಾಗಿ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಬೇರೆಯವ್ರ ಕೈ ಕೆಳಗಡೆ ಮಾಡ್ದೇನೆ ಅನ್ನೋದು ಯಾರೂ ಬರೆಯಲ್ಲ. ಈ ಎಲ್ಲ ಕಾರಣಗಳೂ ಮಿಡಲ್ ಕ್ಲಾಸ್ ಆಗಿಯೇ ನೀನು ಉಳ್ಕೊಳ್ಬೇಕಾಗುತ್ತೆ ಹೊರತು ನೀನು ರಿಚ್ ಕ್ಲಾಸ್ಗೆ ಹೋಗೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ರಿಚ್ ಕ್ಲಾಸ್ಗೆ ಹೋಗ್ಬೋದು, ಬಟ್ ಅಗೈನ್ ಯು ಹ್ಯಾವ್ ದಟ್ ಕಮಿಟ್ಮೆಂಟ್. ರಿಚ್ ಕ್ಲಾಸ್ ಇನ್ ದಿ ಸೆನ್ಸ್ ಟಾಪ್ ಅರ್ನರ್ ಅಂದರೆ 20 to 25, 22 ಲ್ಯಾಕ್ ಅಂತ ನಾನು ಹೇಳಿದೆ. ದಟ್ ಈಸ್ ನಾಟ್ ಲೈಕ್ ಎಕ್ಸಾಕ್ಟ್ ರಿಚ್ ಕ್ಲಾಸ್. ಅಗೇನ್ ನೀವು ಅದ್ರ ತಕ್ಕಂಗೆ ಕಮಿಟ್ಮೆಂಟ್ಸ್ ಮಾಡ್ಕೊಂಬಿಟ್ರೆ ನೀವು ಅಲ್ಲೂ ರಿಚ್ ಆಗೋಕ್ಕಾಗಲ್ಲ ಅಲ್ಲಿ. ಅಗೇನ್ ಇಟ್ ವಿಲ್ ಬಿ ಅ ಬರ್ಡನ್ ಫಾರ್ ಯು. ಆ್ಯಂಡ್ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಮೋಟಿವೇಶನ್ ಲ್ಯಾಕಿಂಗ್ ಆಗಿರ್ಬೋದು. ಆ್ಯಂಡ್ ಇನ್ನೂ ಒಂದೇನೆಂದರೆ ಇನ್ವೆಸ್ಟ್ಮೆಂಟ್. ಈ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ ಇವಾಗ ನಂದು ಆಗಿರ್ಬೋದು, ಯಾಕಂದರೆ ನನ್ನ ರೂಟ್ಸ್ ಕೂಡ ಹಂಗೆ ಇದೆ. ಈ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ ಕೂಡ ಅಷ್ಟೇ. ಲೈಕ್ ನೀವು FDನೇ ಮಾಡಿ, ಸೇವಿಂಗ್ಸೇ ಮಾಡಿ ಅನ್ನೋ ಥರ ಇರುತ್ತೆ ಹೊರತು ಯಾರು ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ಟ್ರೈ ಮಾಡಿ ಅದರಲ್ಲಿ, ಅಥವಾ ಬೇರೆ ಏನಾರು ಇನ್ವೆಸ್ಟ್ಮೆಂಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಹಾಕಿ, ಈ ಥರ ಯಾರೂ ನಮಗೆ ಟ್ರೈನೇ ಮಾಡಲ್ಲ ಲಿಟ್ರಲಿ. ನಮ್ಮದೇನೇ ಇದ್ರೂ ಇನ್ವೆಸ್ಟ್ಮೆಂಟ್ ಅಂದರೆ ಇಂಡಿಯನ್ ಮೈಂಡ್ಸೆಟ್ಟಲ್ಲಿ ಜಸ್ಟ್ ಗೋಲ್ಡ್. ನಾನು ಗೋಲ್ಡ್ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ನಾನು. ಅದರ್ ಕೈಂಡ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಕೂಡ ನಾವು ಟ್ರೈ ಮಾಡಬೇಕಾಗುತ್ತೆ ಇಫ್ ಯು ವಾಂಟ್ ಟು ಬಿಕಮ್ ರಿಚ್. ಇವಾಗ ಜುಂಜುನ್ವಾಲಾ ಅವರಾಗಿರ್ಬೋದು, ಅವ್ರು ಯಾರು ಇವತ್ತು ಸ್ಟಾಕ್ ಮಾರ್ಕೆಟಿಗೆ ಬಂದಿರಲ್ಲ ಅಂತಿದ್ದಾರೆ. ಮೇ ಬಿ ಯಾರಿಗೂ ಗೊತ್ತೇ ಇಲ್ಲ. ಈಸ್ ಲೈಕ್ ಫಾದರ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸಚ್ ಗ್ರೇಟ್ ಮೈಂಡ್. ಆ ಥರ ನಮಗೆ ಆ ಇನೋವೇಷನ್ ಇಲ್ಲ ಅಂದರೆ, ಆ ಥರ್ಸ್ಟ್ ಇಲ್ಲ ಅಂದರೆ, ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ಆ ಮೋಟಿವೇಶನ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಸಾಯೋವರೆಗೂ ಮಿಡಲ್ ಕ್ಲಾಸ್ ಆಗಿನೇ ಹುಡ್ತೀವಿ. ಆ್ಯಂಡ್ ಇದುವರೆಗೂ ದಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಇರೋದು ಮಿಡಲ್ ಕ್ಲಾಸ್ ಆಗಿ ಇದೇ ಕಾರಣಕ್ಕೆ. ನಮ್ಮ ಬೇಸಿಕ್ಸ್ ಸರಿ ಇಲ್ಲ, ನಮ್ಮ ಮಿಡಲ್ ಏಜ್ ಕೂಡ ಸರಿ ಇಲ್ಲ, ನಮ್ಮ ಕಮಿಟ್ಮೆಂಟ್ಸ್ 27, 28 ಆಗ್ತಿದ್ದಂಗೆ ಹುಡುಗರಿಗೆ ತಳ್ಳಿಬಿಡ್ತಾರೆ. ಲೈಕ್ ಮದುವೆ ಆಗೋ, ಮಕ್ಕಳು ಮಾಡ್ಕೋ ಅಂತ. ಮದುವೆ ಆದಮೇಲೆ ಬಿಸ್ನೆಸ್ ಮಾಡೋಣ ಅನ್ಕೊತೀವಿ,
ಆಗಲ್ಲ. ಮಕ್ಕಳಾದ್ಮೇಲೆ ಮಾಡೋಣ ಅನ್ಕೊತೀವಿ, ಅದು ಆಗಲ್ಲ. ಅದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಮೇಲೆ ಇ ಎಮ್ ಐ ಅನ್ನೋ ಟ್ರ್ಯಾಪಿಗೆ ಬೀಳ್ತೀವಿ. ಇದೆಲ್ಲ ಆದಮೇಲೆ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಬರುತ್ತೆ, ಕಾರ್ ತೊಗೋಬೇಕು ಅಂತ ಆಸೆ ಬರುತ್ತೆ. ಇದೆಲ್ಲನೂ ನಾವು ಬಿಸ್ನೆಸ್ ಮಾಡ್ಕೊಂಡು ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ಥರ ಬ್ಯಾಕ್‌ಗ್ರೌಂಡ್ ಇರಬೇಕು ಆ್ಯಂಡ್ ಆ ಥರ ಬ್ಯಾಕಪ್ ಇರಬೇಕು, ಮನಿ ಬ್ಯಾಕಪ್. ಆವಾಗ ನಾವು ಧುಮುಕ್ಬೋದು. ಲೈಕ್ ಒಂದು ಬಿಸ್ನೆಸ್ ಮಾಡೋಣ ಅಂತ. ಅಲ್ಲಿ ತನಕ ಈ ಇ ಎಮ್ ಐ ಟ್ರ್ಯಾಪಿಂದ, ಫ್ಯಾಮಿಲಿ ಟ್ರ್ಯಾಪಿಂದ ಆಚೆ ಬರೋಕ್ಕೆ ಒಂಥರ ಸಾಧ್ಯನೇ ಆಗಲ್ಲ ನಮ್ಗೆ ಯಾರಿಗೂ. ಬೇರೆಯವ್ರ ಕೆಳಗಡೆನೇ ಕೆಲಸ ಮಾಡ್ತಾರೆ. ಒಂದು ಸ್ಟೇಬಲ್ ಇನ್ಕಮ್ ಇರಲಿ. ಲೈಕ್ ನಮಗೇನು ಬಿಸ್ನೆಸ್ ಅಂದರೆ ಏರಿಳಿತ ಇದ್ದೇ ಇರುತ್ತೆ. ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು ಅಂತ. ಬಟ್ ಒಂದು ಎಂಪ್ಲಾಯ್ಮೆಂಟ್ ಅಂತ ಆದರೆ ಒಂದು ಸ್ಟೇಬಲ್ ಇನ್ಕಮ್ ಬರ್ತಾ ಇರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವೆಲ್ಲರೂ ಇರ್ತೀವಿ. ಆ್ಯಂಡ್ ಅದೇ ಮೇಯ್ನ್ ಕಾರಣ. ನಮ್ಗೆ ಯಾವಾಗ ಒಬ್ಬ ರಾಜನಾಗಬೇಕು, ಲೈಕ್ ನಮ್ಗೆ ಯಾವಾಗ ಒಬ್ಬ ಎಂಪ್ಲಾಯರ್ ಆಗಬೇಕು ಅನ್ನೋ ಮೈಂಡ್ಸೆಟ್ ಬರುತ್ತೆ, ನಮ್ಮ ದೇಶ ಅವತ್ತು ಯು ಎಸ್ ಆರ್ ಯು ಕೆ ಈ ಥರ ಬೆಳೀತಾ ಹೋಗ್ತೀವಿ. ಆವಾಗ ನಾವು ಡೆವಲಪಿಂಗ್ ನೇಷನಿಂದ ಡೆವಲಪ್ಡ್ ನೇಷನ್ಗೆ ಹೋಗ್ತೀವಿ. ಅವರೆಲ್ಲರೂ ನಮ್ಮ ಇಂಡಿಯನ್ಸ್ನ ಮೇಜರಾಗಿ ಸಿ ಇ ಒಸ್ ಮಾಡ್ಕೊಂಡಿದ್ದಾರೆ, ಎಂಪ್ಲಾಯರ್ಸ್ ಆಗಿ ಕರೆಸ್ಕೋತಾರೆ. ಯಾಕೆ ಅಂದರೆ ದೇ ಆರ್ ಆಲ್ರೆಡಿ ಬಾಸ್ ಇನ್ ಎಂಪ್ಲಾಯ್ಮೆಂಟ್. ನಮ್ಮ ಬೇರೆ ಬೇರೆ ಕಂಟ್ರೀಸ್ಗೆಲ್ಲರಿಗೂ ಅವ್ರು ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಬಟ್ ನಮ್ಮ ಕಂಟ್ರಿ, ನಮ್ಮ ಇಂಡಿಯನ್ ಕಂಪನೀಸ್ ಎಷ್ಟು ದೇಶಗಳಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಟ್ಟಿದೆ ಹೇಳಿ? ತುಂಬ ಕಮ್ಮಿ ಕಂಪ್ನೀಸು. ಇಲ್ಲ ಅಂತ ಹೇಳಲ್ಲ, ತುಂಬ ಕಮ್ಮಿ ಕಂಪ್ನೀಸ್ ಇರ್ಬೋದು. ಬಟ್ ಅದೇ ಯು ಎಸ್ ಆಗಿರ್ಬೋದು, ಯು ಕೆ, ಜರ್ಮನ್ ಆಗಿರ್ಬೋದು, ಅಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ರೂ ಒಂದು ಸಿ ಇ ಒ ಆಗಿ ಹೋಗ್ತಾರೆ, ಇಲ್ಲಾಂದರೆ ವಿ ಪಿ ಆಗಿ ಹೋಗ್ತಾರೆ, ಅಲ್ಲೂ ನಾರ್ಮಲ್ ಎಂಪ್ಲಾಯ್ ಆಗಿ ಹೋಗ್ತಾರೆ, ಇಂಜಿನಿಯರ್ಸ್ ಆಗಿ ಹೋಗ್ತಾರೆ, ಡಾಕ್ಟರ್ಸ್ ಆಗಿ ಹೋಗ್ತಾರೆ. ಬಟ್ ಅಲ್ಲಿಗೆ ಹೋದ್ರೂ ನಮ್ಮ ಇಂಡಿಯನ್ ಮೈಂಡ್ಸೆಟ್ ಯಾವತ್ತೂ ಲೈಕ್ ಕಂಪ್ಲೀಟಾಗಿ ಚೇಂಜೇ ಆಗಲ್ಲ. ನೀವು ಯಾವತ್ತು ರೂಲ್ ಮಾಡ್ಬೇಕು ಅನ್ಕೊತೀರಾ, ನೀವು ಒಬ್ಬ ಎಂಪ್ಲಾಯರೇ ಆಗಿರಬೇಕು ಹೊರತು ಎಂಪ್ಲಾಯ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋಯಿಂದ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಸಾಯೋ ತನಕ ಮಿಡಲ್ ಕ್ಲಾಸ್ ಆಗಿ ಯಾರೂ ಸಾಯೋದು ಬೇಡ. ಎಂಜಾಯ್ ಮಾಡೋಣ ಲೈಫು. ಒಬ್ಬ ಎಂಪ್ಲಾಯರ್ ಆಗೋಣ. ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಟ್ಟು ನಾವು ಚೆನ್ನಾಗಿರೋಣ. ಅದರಿಂದ ಒಂದು ಖುಷಿ ಸಿಗುತ್ತೆ. 9 to 6 ಜಾಬ್ ಲೈಕ್ ಚೆನ್ನಾಗಿರಲ್ಲ ಅಂತಲ್ಲ. ಕೆಲವೊಂದು ಪೀಪಲ್ಗೆ ಅದೇ ಅಡ್ಜಸ್ಟ್ ಆಗಿಬಿಡ್ತಾರೆ. ಲೈಕ್ ಸಾಯೋ ತನಕನೂ ಅದನ್ನೇ ಮಾಡಿಕೊಂಡು ರಿಟೈರ್ ಆಗಿ ಲೈಕ್ ಗೌರ್ಮೆಂಟ್ ಜಾಬ್ಸ್ ಆಗಿರ್ಬೋದು, ಅದೊಂಥರ ಸೇಫ್ ಆ್ಯಂಡ್ ಸೆಕ್ಯೂರ್ಡ್. ಒಂದು ಹೆಣ್ಣು ಕೊಡಬೇಕಾದ್ರೂ ಇವಾಗ ಬಿಸ್ನೆಸ್ ಪೀಪಲ್ಗೆ ಅಷ್ಟು ಕೊಡಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಆರ್ ಸ್ಟೇಬಲ್ ಬಿಸ್ನೆಸ್ಸಲ್ಲಿ ಕೂಡ. ಏನೋ ನಾರ್ಮಲಾಗಿ ಮಾಡ್ತಾ ಇರೋ ಅಂದರೆ ಯಾರೋ ಒಂದು ಹೆಣ್ಣು ಕೂಡ ಕೊಡಲ್ಲ. ಅಷ್ಟು ಅನುಮಾನದಿಂದ ನೋಡ್ತಾರೆ. ಎಲ್ಲರೂ ಸ್ಟೇಬಲ್ ಇನ್ಕಮ್ಮೇ ಕೇಳ್ತಾರೆ. ಗೌರ್ಮೆಂಟ್ ಜಾಬೇ ಆಗಿರಬೇಕು ಅಂತಾರೆ. ಆ್ಯಂಡ್ ಇಲ್ಲ ಐ ಟಿ ಎಂಪ್ಲಾಯಿನೇ ಆಗಿರಬೇಕು ಅಂತಾರೆ. ನಾನು ರೀಸೆಂಟಾಗಿ ಒಂದು ಮನೆ ನೋಡಿದೆ. ನಮ್ಮ ಏರಿಯಾದಲ್ಲೇ ಒಂದು ಬೋರ್ಡ್ ಹಾಕಿದ್ರು, ಹೌಸ್ ರೆಂಟ್ 2 BHK ಓನ್ಲಿ ಫಾರ್ ಇಂಜಿನಿಯರ್ಸ್ ಓನ್ಲಿ, ಐ ಟಿ ಎಂಪ್ಲಾಯೀಸ್ ಅಂತ. ಆ ರೇಂಜಿಗಿದೆ ಮೈಂಡ್ಸೆಟ್ಟು. ಅಂದರೆ ಅಲ್ಲೂ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಜನಗಳು. ಲೈಕ್ ಇಲ್ಲ, ನೀನು ಎಂಪ್ಲಾಯಿನೇ ಆಗಿರಬೇಕು, ನಿನ್ಗೆ ಇಂಥ ಸ್ಯಾಲ್ರಿನೇ ಬರ್ತಾ ಇರಬೇಕು, ಆವಾಗಲೇ ಇದೊಂದು ಬೇಸಿಕ್ ಕ್ರೈಟೀರಿಯಾ ಅನ್ನೋ ಥರ. ಇವೆಲ್ಲ ಹೋಗೋ ತನಕನೂ ನಮಗೆ ಈ ಮೈಂಡ್ಸೆಟ್ ಅನ್ನೋದು ಕ್ಲಿಯರ್ ಆಗೋ ತನಕನೂ ನಮ್ಗೆ ಯಾವತ್ತು ನಾವು ಬಿಸ್ನೆಸ್ ಮಾಡಬೇಕು, ನಾವು ಎಂಪ್ಲಾಯರ್ಸ್ ಆಗಿರಬೇಕು, ನಾವು ಬೇರೆ ದೇಶದವ್ರಿಗೆ ಕರೆದುಬಿಟ್ಟು ಕೆಲಸ ಕೊಡಬೇಕು ಅನ್ನೋದು ನಮ್ಗೆ ಯಾವತ್ತೂ ಬರಲ್ಲ. ಫಸ್ಟು ಇವಾಗ ಈಗಿನ ಜನ್ರೇಷನ್ ನಾವೇನು ಮಾಡ್ತಾಯಿದ್ದೀವಿ, ಇವಾಗ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಆ ಥರ ಮಾಡೋದು ಬೇಡ. ಫಸ್ಟು ಮಕ್ಳಿಗಾಗಿರ್ಬೋದು, ಅಥವಾ ಇವಾಗ ಯಾರು ಬಡ್ಡಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆಂಟ್ರಪ್ರೆನರ್ಸ್ ಆಗಿರ್ಬೋದು, ಅವ್ರಿಗೆ ಎನ್ಕರೇಜ್ ಮಾಡೋಣ. ನಮಗೆ ಎನ್ಕರೇಜ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಡಿಸ್ಕರೇಜ್ ಅಂತೂ ಮಾಡೋದು ಬೇಡ. ಮಿಡಲ್ ಕ್ಲಾಸಾಗಂತೂ ಸಾಯೋದು ಬೇಡ. ಮಿಡಲ್ ಕ್ಲಾಸಾಗಿ ಇದ್ದೀವಿ, ನೆಕ್ಸ್ಟ್ ಅದಕ್ಕೆ ಪ್ರಮೋಷನ್ ಆಗೋ ಥರ ನಾವು ಮಾಡ್ಕೊಳ್ಳೋಣ ಅನ್ನೋದೇ ನನ್ನ ಈ ವಿಡಿಯೋ ಉದ್ದೇಶ. ಆ್ಯಂಡ್ ಇನ್ಫಾರ್ಮೇಷನ್ ಕೂಡ. ಯಾಕೆ ನಮ್ಮ ದೇಶ ಇನ್ನೂ ಮಿಡಲ್ ಕ್ಲಾಸಲ್ಲೇ ಇದೆ, ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಯಾಕೆ ಅನ್ನೋದಕ್ಕೆ ಇಷ್ಟು ಕಾರಣಗಳು. ಇದೆಲ್ಲನೂ ಹೋಗಬೇಕು ಅಂದರೆ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗಬೇಕು, ನಮ್ಮ ಬಿಹೇವಿಯರ್ ಚೇಂಜ್ ಆಗಬೇಕು, ಆ್ಯಂಡ್ ನಾವು ನೋಡೋ ನೋಟಗಳು ಚೇಂಜ್ ಆಗಬೇಕು. ನಮ್ಮ ಎವ್ರಿಥಿಂಗ್ ಇನ್ ಶಾರ್ಟ್ ಎವ್ರಿಥಿಂಗ್ ಎಲ್ಲನೂ ಚೇಂಜ್ ಆದರೆ ನಾವು ಕೂಡ ಲೈಕ್ ಯು ಎಸ್ ಅಲ್ಲಿ ಹೇಗೆ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಆರ್ ರಿಚ್, ಹಾಗೆ ನಮಗೂ ನಮ್ಮ ಇಂಡಿಯನ್ಸ್ಗೂ ಆ ಕಾಲ ಬಂದೇ ಬರುತ್ತೆ. ಓನ್ಲಿ ವೆನ್ ವಿ ಆರ್ ಎಂಪ್ಲಾಯರ್ಸ್. ಅದಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಸ್ಕೀಮ್ನ ತಂದಿರೋದು, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ. ಏನಕ್ಕೆ ಅಂದರೆ ಇದೇ ಕಾರಣಕ್ಕೇ. ನೀವು ಸ್ವಂತವಾಗಿ ಮಾಡಿ ನಮ್ಮ ದೇಶದಿಂದ ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡೋಣ. ಲೈಕ್ ಚೈನೀಸ್ ಆಗಿರ್ಬೋದು, ಅವರೆಷ್ಟು ಎಂಥ ಡಬ್ಬ ಐಟಮ್ಸ್ ಕೂಡ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ, ಅವ್ರದ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ. ಏನಕ್ಕೆ ಅಂದರೆ ದೇ ಆರ್ ದಿ ಎಂಪ್ಲಾಯರ್ಸ್. ಅವರೇ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತಾರೆ. ಆ ಥರ ನಮ್ಮ ಇಂಡಿಯಾನೂ ಆಗಬೇಕು. ಆ ಥರ ಆದಾಗಲೇ ನಾವು ಮಿಡಲ್ ಕ್ಲಾಸಿಂದ ಆಚೆ ಬರೋದು ಆ್ಯಂಡ್ ರಿಚ್ ಕ್ಲಾಸಿಗೆ ಪ್ರಮೋಟ್ ಆಗೋದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.